ಮಗನೇ ಬರೀ ತಲೆ ಹಟೆ ಮಾತೇ ಆಡ್ತಿಯಲ್ಲ. ತಲೆ ಕೂದಲು ಬೆಳಗಾದ್ರೂ ಇನ್ನು ನೀನ್ ನೆಟ್ಗಾಗಿಲ್ವಲ್ಲ. 20 ವರ್ಷದಿಂದ ಹೇಗಿದ್ಯೋ ಇವಾಗ್ಲೂ ಹಾಗೆ ಇದೆಯಾ. ಹಾಗೆ ಮಾತಾಡ. ಹೌದು, ಮುಂದೇನು ಹಾಗೆ ಇರ್ತೀನಿ, ಹಾಗೆ ಮಾತಾಡ್ತೀನಿ. ಏನಿವಾಗ ವಯಸ್ಸು ಯಾವಾಗ್ಲೂ ದೇಹಕ್ಕಾಗುತ್ತೆ ಕಣು, ಮನಸ್ಸಿಗಾಗಲ್ಲ. ಮನಸ್ಸು ಯಾವಾಗ್ಲೂ ಕಾರಂಜಿ ತರ ಚಿಂತಾ ಇರಬೇಕು. ನನ್ನ ಬಾಡಿಗೆ ವಯಸ್ಸಾಗಿದೆ ಒಪ್ಕೋತೀನಿ, ಆದ್ರೆ ಮನಸ್ಸು ಇನ್ನು ಪಾಪ ಕಣ. ಡೈಪರ್ ಹಾಕೊಂಡು ಏಯ್, ಏನೋ ಹಿಂಗ್ ಮಾತಾಡ್ತಾ ಇದ್ಯಾ? ಅಯ್ಯ, ನಾನೇನೋ ಹೇಳಿದ್ರೆ ನೀನೇನೋ ಹೇಳ್ತೀಯಲ್ಲ. ಅಪ್ಪ, ನಾನು ನಿನ್ನ ಅತ್ತಿಗೆ ಪ್ರೀತಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಕಣ. ಗೆಳೆಯ, ನೀನು ಮುಂಚೆ ಒಂಥರ ಉತ್ಸಾಹ ಇಲ್ದಂಗಿದ್ದೆ, ಆದ್ರೆ ಈಗ ಆ ಥರ ಇಲ್ಲ. ಅತ್ತಿಗೆ ಸಿಕ್ಕಿದ್ದಾರೆ, ಹೊಸ ಆಸೆ, ಹೊಸ ಕನಸು ಚಿಗುರ್ತಾ ಇರುತ್ತಲ್ವಾ. ಆ ದೃಷ್ಟಿಲಿ ನಾನು ಹೇಳಿದ್ದು, ಅತ್ತಿಗೆ ಪ್ರೀತಿ, ನಿಮ್ಮ ಹಳೆ ನೆನಪು ಅದೆಲ್ಲ ಮಿಕ್ಸ್ ಆಗಿ ಅವ್ರ ಜೊತೆ ಇರಬೇಕು, ಅವ್ರ ಪ್ರೀತಿ ಸಿಗ್ಬೇಕು ಅಂತ ನಿನ್ ಮನ್ಸು ಬಯಸ್ತಾ ಇರುತ್ತೆ. ಆ ದೃಷ್ಟಿಲಿ ನಾನು ಹೇಳಿದ್ದು. ಬೈ ಡಿಫಾಲ್ಟ್ ಅದಕ್ಕೆ ನಿನ್ ಕನ್ಸಲ್ಲಿ ಬರಲೇಬೇಕಪ್ಪ. ಬರಲೇಬೇಕೇನೋ, ಇವತ್ತು ಬಂದೇ ಬರ್ತಾರೆ, ನೋಡ್ತಾ ಇರು. ನೋಡೋಣಂದ, ಈ ಆಕರ್ಷಣೆ, ಪ್ರೀತಿ, ಈ ಹಂತ ಎಲ್ಲ ದಾಟಿ ಜವಾಬ್ದಾರಿ ಅನ್ನೋ ಹಂತಕ್ಕೆ ರೀಚ್ ಆಗಿದ್ದೀವಿ. ಈಗ ನಮ್ಮ ಮನಸ್ಸಲ್ಲಿರೋದು ಒಂದೇ ಕಣ, ನನಗೋಸ್ಕರ ಅವರು, ಅವ್ರಿಗೋಸ್ಕರ ನಾನು. ಇದು ಪ್ರೀತಿಗಿಂತ ಬಹಳ ದೊಡ್ಡದು ಕಣ. ಇದನ್ನ ಮಾತಲ್ಲಿ ಹೇಳಕ್ಕಾಗಲ್ಲ. ಇಷ್ಟು ದಿವಸ ಅವ್ರು ನನಗೆ ಸಿಗ್ಲಿ ಅಂತ ಒದ್ದಾಡ್ತಾ ಇದ್ದೆ. ಈಗ ನನಗೆ ಸಿಕ್ಕಿದ್ದಾರೆ, ಅವ್ರು ಖುಷಿಯಾಗಿರ್ಬೇಕು, ಸೇಫ್ ಆಗಿರ್ಬೇಕು, ಅಷ್ಟೇ ನಾನು ಬಯಸೋದು. ಅವರು ನನ್ನ ಸುತ್ತಮುತ್ತಾನೆ, ನನ್ನ ಕಣ್ಮುಂದೆನೆ ಓಡಾಡ್ಕೊಂಡಿರೋದಿದೆಯಲ್ಲ, ನನಗೆ ಅದೇ ಖುಷಿ ಪಡೋ ವಿಚಾರ. ಗೆಳೆಯ, ನೀವಿಬ್ಬರು ಆದಷ್ಟು ಬೇಗ ಒಂದಾಗ್ಬೇಕಣ, ನನಗೆ ಅದೇ ಆಸೆ. ಹಾಗಾಗ್ಬೇಕು ಅಂದ್ರೆ ನೀನ್ ಈ ತರ ಸುಮ್ಮನೆ ಇದ್ರೆ ಆಗಲ್ಲಪ್ಪ. ಹೂವಿನ ಬಾಣ ಬಿಡ್ಬೇಕು. ಕಾಲಾಯ ತಸ್ಮೈ ನಮಃ ಅಂತ ನೀನೇ ತಾನು ಹೇಳಿದ್ದು. ಯಾಕೆ ಅರ್ಜೆಂಟ್ ಮಾಡ್ತಾ ಇದೆಯಾ? ಸ್ವಲ್ಪ ವೆಯ್ಟ್ ಮಾಡು, ಕೊಡಿಲಿ, ನಾನು ನಿನ್ನ ಕೆಲಸನಾದ್ರೂ ಕಂಪ್ಲೀಟ್ ಮಾಡ್ಕೊಡ್ತೀನಿ. ಗೆಳೆಯ, ಆದ್ರೂ ನೀನು ಗ್ರೇಟ್ ಕಣ. ಯಾಕೆ ನಿನ್ ಕೆಲಸ ಮಾಡ್ಕೊಡ್ತಾ ಇರೋದಕ್ಕ? ಏಯ್, ಅದಕ್ಕಲ್ಲಪ್ಪ, ಸುಮ್ಮನೆ ಹೇಳಬೇಕು ಅಂತ ಅನ್ನಿಸ್ತು, ಹೇಳಿದೆ. ಥ್ಯಾಂಕ್ಸ್. ಗೆಳೆಯ, ಅತ್ತಿಗೆ ಜೊತೆ ಮಾತಾಡದೆ ಹೇಗೋ ಇದೆಯಾ? ಇವಾಗ ಯಾಕೆ ಈ ಪ್ರಶ್ನೆ ಕೇಳ್ತಾ ಇದೆಯಾ? ಯಾಕೆ ಅಂದ್ರೆ ಈ ತಲೆ ಇದ್ದ ಮೇಲೆ ಸಾವಿರಾರು ಪ್ರಶ್ನೆ ಹುಟ್ಟತಾ ಇರುತ್ತೆ, ಕೇಳ್ಬಿಡ್ತೀವಪ್ಪ. ಈಗ ನೀನು ವಾಪಸ್ ನನ್ನೇ ಕೇಳಬೇಡ, ನನ್ನ ಪ್ರಶ್ನೆ ನೀನು ಉತ್ತರ ಕೊಟ್ಟು. ಏನು ಅಂತ ಉತ್ತರ ಕೊಡ್ತೀಯ? ಅನಿವಾರ್ಯ. ನನಗೆ ಹೇಗೆ ಅವ್ರನ್ನ ಮಾತಾಡಿಸ್ಬೇಕು ಅಂತ ಆಸೆ ಇದೆಯೋ, ಅವ್ರಿಗೂ ನನ್ನ ಹತ್ರ ಮಾತಾಡಬೇಕು ಅಂತ ಆಸೆ ಇರಬೇಕಲ್ವಾ?